ನಮಸ್ಕಾರ. ಇವತ್ತಿನ ವಿಡಿಯೋ ಹಿಂದಿನ ದಿನಗಳಲ್ಲಿ ಯುದ್ಧದ ಸನ್ನಿವೇಶಗಳಲ್ಲಿ ನಿಫ್ಟಿ ಎಷ್ಟು ಕೆಳಗೆ ಬಿದ್ದಿತ್ತು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನ್ಯೂಸ್ ರಿಪೋರ್ಟ್ಗಳು ಏನು ಹೇಳ್ತಾವೆ ಅಂತಂದ್ರೆ, ನಿನ್ನೆ ರಾತ್ರಿ ಪಾಕಿಸ್ತಾನಿ ಮಿಲಿಟರಿಯವರು ಅನ್ಪ್ರೊವೋಕ್ಡ್ ಫೈರಿಂಗ್ ಮಾಡಿದ್ರು ಆಲ್ ಅಕ್ರಾಸ್ LOC ಮತ್ತು ಇಂಡಿಯನ್ ಟ್ರೂಪ್ಸ್ ಕೂಡ ಅದಕ್ಕೆ ಸರಿಯಾದಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ಆಫ್ ಫೈರ್ ಇದು ಆಗ್ತಾ ಇರೋದು ಸೆಕೆಂಡ್ ಕಾನ್ಸಿಕ್ಯೂಟಿವ್ ನೈಟ್. ಮತ್ತೆ ಹೈಟನ್ ಟೆನ್ಷನ್ ಬಿಡಿ ಇಂಡಿಯಾ ಅಂಡ್ ಪಾಕಿಸ್ತಾನ್ ಮೊನ್ನೆ ಪಹಲ್ಗಾಮ್ ಅಲ್ಲಿ ಒಂದಷ್ಟು ರಣಮೇಧ ಆದ್ಮೇಲೆ ಪಾಕಿಸ್ತಾನಿ ಸೈನ್ಯದವರು ಆಗಾಗ ಒಂದಷ್ಟು ಫೈರಿಂಗ್ ಮಾಡ್ತಾ ಇದ್ದಾರೆ. ಭಾರತದವರು ಸರಿಯಾದ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಸಾವು ನೋವಿನ ವಿವರ ಇಲ್ಲ. ಮತ್ತೆ ಪಾಕಿಸ್ತಾನಿ ಮಿಲಿಟರಿಯವರು ಒಂದಷ್ಟು ಹೈ ಅಲರ್ಟ್ ಅಲ್ಲಿದ್ದಾರೆ. ಯಾಕಂದ್ರೆ ಭಾರತದವರು ಯಾವ ಮಿನಿಟಿಗೆ ಬೇಕಾದ್ರೆ ಯಾವ ಆಕ್ಷನ್ ಕೂಡ ತಗೊಳ್ಬಹುದು ಅನ್ನುವಂತ ಭಯದಿಂದಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ರೀತಿಯ ಸಂಘರ್ಷ ನಡೆಯುವುದು ಇದೇ ಮೊದಲಲ್ಲ, ಬಹಳ ಸತಿ ಹಿಂದಿನ ದಿನಗಳಲ್ಲಿ ಆಗಿದೆ. ಮತ್ತು ಆ ಸಂದರ್ಭಗಳಲ್ಲಿ ನಿಫ್ಟಿ 50 ಹೇಗೆ ಬಿಹೇವ್ ಮಾಡಿತ್ತು ಅಂತ ನಿಮ್ಮ ಮುಂದೆ ಒಂದು ವರದಿಯನ್ನು ಇಡ್ತಾ ಇದ್ದೇನೆ. ಮೊದಲನೇದ್ದು ಕಾರ್ಗಿಲ್ ವಾರ್, ಮೇ ಜುಲೈ 1999. ನಿಫ್ಟಿ ಮೊದಲಿಗೆ 8% ಕೆಳಗೆ ಬಿತ್ತು ಯುದ್ಧ ಘೋಷಣೆ ಆದ ಬಳಿಕ. ಅದಾದ್ಮೇಲೆ ಮಾರುಕಟ್ಟೆ ಗೊತ್ತಾಯ್ತು ಯುದ್ಧ ಏನು ಜೋರಾಗಿ ನಡೆಯಲ್ಲ, ಏನಿದ್ರು ಕೂಡ ಅದು ಎಂಡ್ ಆಗುವಂತದ್ದೇ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ 20% ಮೇಲಕ್ಕೆ ಹೋಯಿತು ಫ್ರಮ್ ದ ಲೋವೆಸ್ಟ್ ಲೆವೆಲ್. 1999ರ ಅಂತ್ಯದಲ್ಲಿ ನಿಫ್ಟಿ ಇಂಡೆಕ್ಸ್ 60% ಮೇಲಕ್ಕೆ ಹೋಗಿತ್ತು ಫ್ರಮ್ ದ ಲೋಯೆಸ್ಟ್ ಲೆವೆಲ್. ಯಾಕಂದ್ರೆ ಭಾರತದ ಎಕಾನಮಿ ಇಂಪ್ರೂವ್ ಆಯಿತು, ಗ್ಲೋಬಲ್ ಮಾರುಕಟ್ಟೆ ಕೂಡ ಒಂದಷ್ಟು ಚೇತರಿಕೆಯನ್ನು ಕಾಣ್ತು ಮತ್ತು ಕೊನೆಯಲ್ಲಿ ಭಾರತ ಯುದ್ಧದಲ್ಲಿ ವಿನ್ ಆಯಿತು. ಈಗ ಪಾಕಿಸ್ತಾನ್ ಇಂಡಿಯಾ ಎರಡನೆಯ ಸಂಘರ್ಷ, ಪಾರ್ಲಿಮೆಂಟ್ ಅಟ್ಯಾಕ್ ಮತ್ತು ಆಪರೇಷನ್ ಪರಾಕ್ರಮ್, ಡಿಸೆಂಬರ್ 2001, 2002. ನಿಫ್ಟಿ ಮೊದಲಿಗೆ 7% ಬಿತ್ತು 2 ವಾರಗಳಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆದ್ಮೇಲೆ. ಅದಾದ್ಮೇಲೆ ಭಾರತ 5 ಲಕ್ಷ ಟ್ರೂಪನ್ನು ಬಾರ್ಡರ್ ಅಲ್ಲಿ ರೆಡಿ ಆಗಿತ್ತು. ಮತ್ತೆ ನಿಫ್ಟಿ ಮೇಲಕ್ಕೆ ಹೋಯಿತು 10% 2 ತಿಂಗಳಲ್ಲಿ. ಮಾರ್ಕೆಟ್ಸು 2022ರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದಷ್ಟು ವೀಕ್ ಆಗಿತ್ತು ಮತ್ತು ಅರ್ಲಿ 2003 ವರೆಗೂ ಅದೇ ತರನೇ ಇತ್ತು. ನಿಫ್ಟಿ ರೀಗೇನ್ ದ ಲೋ ಆಫ್ ಜನವರಿ 2022 ಅಂಡ್ ದೆನ್ ರ್ಯಾಲಿ. ಈಗ ಮೂರನೆಯ ಸಂಘರ್ಷ, ಉರಿ ಅಟ್ಯಾಕ್ ಅಂಡ್ ಸರ್ಜಿಕಲ್ ಸ್ಟ್ರೈಕ್ಸ್, ಸೆಪ್ಟೆಂಬರ್ 2016. ಇಂಡಿಯನ್ ಆರ್ಮಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಕ್ರಾಸ್ ಲೈನ್ ಆಫ್ ಕಂಟ್ರೋಲ್. ನಿಫ್ಟಿ ಆಲ್ಮೋಸ್ಟ್ 10% ಕೆಳಗೆ ಬಿತ್ತು 2 ತಿಂಗಳಲ್ಲಿ. ಮತ್ತೆ ರಿಕವರಿ ಆಯಿತು, ಒಳ್ಳೆಯ ರ್ಯಾಲಿಯನ್ನು ಕಂಡಿತು 2017ರಲ್ಲಿ. ಈ ಒಂದು ಸಂಘರ್ಷ ಲಿಮಿಟೆಡ್ ಡ್ಯೂರೇಷನ್ ಇದ್ದರಿಂದ ಮಾರುಕಟ್ಟೆ ರಿಕವರಿ ಆಯಿತು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಂತ ವಿಚಾರ. ಈಗ 4ನೆಯ ಸಂಘರ್ಷದ ಸನ್ನಿವೇಶ, ಪುಲ್ವಾಮಾ ಅಟ್ಯಾಕ್ ಅಂಡ್ ಬಾಲಾಕೋಟ್ ಏರ್ ಸ್ಟ್ರೈಕ್ಸ್, ಫೆಬ್ರವರಿ 2019. ಫೆಬ್ರವರಿ 14, 2019ರಲ್ಲಿ ಒಂದು ಟೆರರ್ ಅಟ್ಯಾಕ್ ಆಯಿತು ಪುಲ್ವಾಮಾ, ಜಮ್ಮು ಕಾಶ್ಮೀರಲ್ಲಿ. ಸೂಸೈಡ್ ಬಾಂಬರ್, ಅದರಿಂದಾಗಿ 40 CRPF ಪರ್ಸನಲ್ ಅವರು ಮೃತಪಟ್ಟರು. ಅದಾದ್ಮೇಲೆ ಕೆಲವು ದಿನಗಳಲ್ಲಿ ಭಾರತ ರಿಟಾಲಿಯೇಟ್ ಮಾಡಿತು ಏರ್ ಸ್ಟ್ರೈಕ್ಸ್ ಇನ್ ಬಾಲಾಕೋಟ್, ಪಾಕಿಸ್ತಾನ. ನಿಫ್ಟಿ ಬಾಲಾಕೋಟ್ ಸ್ಟ್ರೈಕಿನ ನಂತರ ಒಂದಷ್ಟು ಕುಸಿತವನ್ನು ಕಾಣ್ತು. ಆದರೆ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ರಿಬೌಂಡ್ ಇತ್ತು ಕೆಲವು ವಾರಗಳಲ್ಲಿ, ಯಾಕಂದ್ರೆ ಯುದ್ಧದ ಭಯ ಕಾಣಲಿಲ್ಲ. ಅದಾದ್ಮೇಲೆ 2019ರಲ್ಲಿ ಎಲೆಕ್ಷನ್ಸ್ ಬಂತು, ಅದರಿಂದಾಗಿ ಮಾರ್ಕೆಟ್ ಅಟೆನ್ಷನ್ ಬಾಲಾಕೋಟ್ ಸ್ಟ್ರೈಕ್ ಇಂದ ಎಲೆಕ್ಷನ್ ಮೇಲೆ ಹೋಯಿತು. ಈ ಎಲ್ಲ ಭಾರತ ಮತ್ತು ಪಾಕಿಸ್ತಾನ್ ಸಂಘರ್ಷಗಳಲ್ಲಿ ಮಾರುಕಟ್ಟೆ ಮೊದಲಿಗೆ ನೆಗೆಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತು. ಅದಾದ್ಮೇಲೆ ಕೆಲವು ದಿನಗಳ ಮೇಲೆ, ತಿಂಗಳುಗಳ ಮೇಲೆ ಮಾರುಕಟ್ಟೆ ಹೊಸ ಲೈಫ್ ಟೈಮ್ ಹೈ ಹೋಯಿತು. ಸದ್ಯದ ಮಟ್ಟಿಗೆ ಇದೇನು ಪಹಲ್ಗಾಮ್ ನರಮೇಧದಿಂದ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಅದೇನು ಸಂಘರ್ಷ ಇದೆ ಅದು ಇನ್ನೂ ಸ್ವಲ್ಪ ದಿವಸ ನಡೆಯುತ್ತೆ ಅಂತಂದ್ರೂ ಕೂಡ ಇದು ಕೇವಲ ಟೆಂಪ್ರರಿ ಮಾರ್ಕೆಟ್ ಫಾಲ್. ಅದಾದ್ಮೇಲೆ ಏನಿದ್ದರೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಚೇತರಿಕೆಯನ್ನು ಕಾಣಬಹುದು ಮುಂದಿನ ದಿನಗಳಲ್ಲಿ. ಈ ಎಲ್ಲ ಸನ್ನಿವೇಶಗಳಲ್ಲಿ ಕೂಡ ಲಾಂಗ್ ಟರ್ಮ್ ಹೂಡಿಕೆದಾರರು ಜಯಶಾಲಿಯಾಗಿ ಹೊರಗೆ ಬಂದದ್ದನ್ನು ನಾವು ನೋಡಿದ್ದೇವೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನಿದ್ದರೂ ಕೂಡ ಲಾಂಗ್ ಟರ್ಮ್ ಫಂಡಮೆಂಟಲ್ಸ್ ನೋಡಬೇಕೇ ವಿನಃ ಟೆಂಪರರಿಯಾಗಿ
ಅದೇನು ಸೆಟ್ ಬ್ಯಾಕ್ ಆಗುತ್ತೋ ಅದರ ಮೇಲೆ ಜಾಸ್ತಿ ಗಮನವನ್ನು ಕೊಡಬಾರದು ಎನ್ನುವಂಥದ್ದು ಈ ಪರ್ಟಿಕ್ಯುಲರ್ ಸನ್ನಿವೇಶಗಳಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಪಾಠವಾಗಿದೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಸನ್ನಿವೇಶದಲ್ಲಿ ನಿಫ್ಟಿ ಇನ್ನೂ ಎಷ್ಟು ಕೆಳಗೆ ಬೀಳಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಎ ಲೆಸ್ ದೆನ್ 5%, ಬಿ 5ರಿಂದ 10%, ಸಿ 10ರಿಂದ 15%, ಡಿ ಅಬೌವ್ 15%. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.